ನಮ್ಮ ಶ್ರೀ ಹರೀಶ್ ಹೆಗಡೆಯವರ ಒಂದು ಸನ್ಮಾನವನ್ನು ನನ್ನ ಸಪ್ತಕದ ಮೂಲಕ ಮಾಡಬೇಕು ಅಂತ ಯೋಚಿಸಿ ಈಗ ಅದು ನಡೀಲಿಕ್ಕಿದೆ. ನನ್ನ ಮಟ್ಟಿಗೆ ವಿಶೇಷವಾದಂಥ ಕಾರ್ಯಕ್ರಮ ಇದು. ಯಾಕೆಂದರೆ ಹರೀಶ್ ಹೆಗಡೆಯವರನ್ನು ನಾನು ತುಂಬ ವರ್ಷದಿಂದ ಬಲ್ಲೆ. ಅವರ ಸಾಹಸಗಾಥೆಯನ್ನು ಮೊದಲು ಕೇಳಿದ್ದೆ. ಇವತ್ತೊಮ್ಮೆ ಅದನ್ನು ಪುನಃ ಹೇಳಿ ಅವರಿಗೆ ನನ್ನದಾದ ಒಂದು ಗೌರವವನ್ನು ಕೊಡಬೇಕು ಅಂತ ಶ್ರೀ ಶಿವರಾಮ್ ಗಾಂವ್ಕರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ಬನ್ನಿ. ಡಾಕ್ಟರ್ ಹರೀಶ್ ಹೆಗಡೆ ಕನಕನಹಳ್ಳಿ ಅಂತಲೇ ಅವರು ಹಾಕ್ಕೋತಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಬಿರ್ಕೋಲ್ ಎಂಬ ಕುಗ್ರಾಮದಲ್ಲಿ ಶ್ರೀ ಸುಬ್ರಾಯ ಹೆಗಡೆ ದಿವಂಗತಿ ಶ್ರೀಮತಿ ಸಾವಿತ್ರಿ ಹೆಗಡೆ ದಂಪತಿಗಳ ಪುತ್ರನಾಗಿ ಜನಿಸಿದ ಹರೀಶ್ ಹೆಗಡೆಯವರು ಎಳವೆಯಿಂದಲೇ ಅಧ್ಯಯನದಲ್ಲಿ ಆಸಕ್ತರು. ಕಾಳಿ ನದಿಗೆ ಕಟ್ಟಲಾದ ಕೋಡ್ಸಳ್ಳಿ ಅಣೆಕಟ್ಟಿನ ಹಿನ್ನೀರಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಇವರ ಕುಟುಂಬ ಅಂಕೋಲಾ ತಾಲೂಕಿನ ಕನಕನಹಳ್ಳಿಯಲ್ಲಿ ಪುನಃ ಬದುಕನ್ನು ಕಟ್ಟಿಕೊಂಡದ್ದು ಒಂದು ಸಾಹಸಗಾಥೆ. ಸರ್ವೋದಯ ವಿದ್ಯಾಲಯದ ವಜ್ರಹಳ್ಳಿಯಲ್ಲಿ 10ನೇ ತರಗತಿ ಓದಿ ಮುಗಿಸುತ್ತಿರುವಾಗಲೇ ಇವರನ್ನು ಜ್ಞಾನದ 2 ಶಾಖೆಗಳು ಸುತ್ತುವರಿದಿದ್ದವು, ಸಂಸ್ಕೃತ ಮತ್ತು ಸಂಗೀತ. ಪಂಡಿತ್ ದತ್ತಾತ್ರೇಯ ಗಾಂವ್ಕರ್ ವಜ್ರಹಳ್ಳಿ ಇವರ ಮೊದಲ ಗುರು. ಅವರಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದರು. ಉಡುಪಿಯಲ್ಲಿ ಸಂಸ್ಕೃತ ವಿದ್ವತ್ ಜೊತೆಗೆ ಪಂಡಿತ್ ಮಹಾಬಲೇಶ್ವರ ಭಾಗವತರಲ್ಲಿ ಸಂಗೀತ ಅಧ್ಯಯನ ಮುಂದುವರಿಸಿದರು. ನಂತರ ಜ್ಞಾನದಾಹವನ್ನು ಇಂಗಿಸಿದ್ದು ಜ್ಞಾನಕಾಶಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಬಿ ಮ್ಯೂಸಿಕ್ ಹಾಗೂ ಎಂ ಮ್ಯೂಸಿಕ್ ಕಲಿಕೆಯ ಜೊತೆಗೆ ಪಂಡಿತ್ ಶ್ರೀಪಾದ್ ಹೆಗಡೆ ಕಂಪ್ಲಿ ಇವರಲ್ಲಿ ಸಂಗೀತ ಅಧ್ಯಯನವನ್ನು ನಡೆಸಿದರು. ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರವಿ ಪಡೆದು NET ಮುಗಿಸಿ PhD ಪ್ರಬಂಧ ಮಂಡಿಸುವವರೆಗಿನ ಇವರ 8 ವರ್ಷಗಳ ಅಧ್ಯಯನ ಹರೀಶರ ನಾಡಿಗರಲ್ಲಿ ಸಂಗೀತವನ್ನು ಭರ್ತಿ ಮಾಡಿತ್ತು. ಕೃಷಿ ಕುಟುಂಬದಿಂದ ಬಂದ ಹರೀಶರ ಸಂಗೀತದ ವೃತ್ತಿ ಬದುಕಿಗೆ ಒದಗಿ ಬಂದ ನೆಲ ಬಿಸಿಲೂರು ಬಿಜಾಪುರ. ಬಯಲು ನೆಲವನ್ನು ಹಸನಾಗಿಸಿ ಸಂಗೀತದ ಬೆಳೆ ತೆಗೆದ ಪರಿ ಮಾತ್ರ ಅಪ್ರತಿಮ. 2013ರಲ್ಲಿ ಬಿಜಾಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಅತಿಥಿ ಅಧ್ಯಾಪಕರಾಗಿ ಸೇವೆಗೆ ತೊಡಗಿದ ಹರೀಶರು ಸಂಪೂರ್ಣ ಸಂಗೀತ ವಿಭಾಗವನ್ನೇ ಕಟ್ಟಿ ನಿಲ್ಲಿಸಿದರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅಷ್ಟಾಗಿ ಪ್ರಚಲಿತದಲ್ಲಿ ಇರದ ಜಿಲ್ಲೆಯಲ್ಲಿ ಈಗ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಛೋಟಾ ಖ್ಯಾಲ್ ಬಡಾ ಖ್ಯಾಲ್ ಸ್ವತಂತ್ರವಾಗಿ ಹಾಡಬಲ್ಲರು. ಅದೇ ಮರಳಿನಲ್ಲಿ ಮಣ್ಣು ಚಿನ್ನ ತೆಗೆಯುವುದು ಅಂತಾರಲ್ಲ, ಅದು ಆ ಕಷ್ಟಪಟ್ಟಿದ್ದಾರೆ ಅವರು. ಕರ್ನಾಟಕದ ಎಲ್ಲ ಪ್ರಮುಖ ಉತ್ಸವಗಳು ಕೊಲ್ಲಾಪುರ, ಹೈದರಾಬಾದ್, ಮುಂಬೈ, ಸಾಂಗ್ಲಿ, ಛತ್ತೀಸ್ಗಢ, ವಡೋದರ ಇತ್ಯಾದಿ ದೇಶದಲ್ಲಿ ಪ್ರಸಿದ್ಧ ಸಂಗೀತ ಸಭೆಗಳಲ್ಲಿ ಗಾಯನ ಪ್ರಸ್ತುತಪಡಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಉತ್ತಮ ರಾಗ ಸಂಯೋಜಕರಾಗಿರುವ ಇವರು 300ಕ್ಕೂ ಹೆಚ್ಚು ವಚನಗಳು, 100 ಭಕ್ತಿಗೀತೆ, ದೇಶಭಕ್ತಿ ಗೀತೆ, ಮಹಿಪತಿ ದಾಸರ ಪದ, ಸಮೂಹ ಗೀತೆ ಹೀಗೆ ಸುಗಮ ಸಂಗೀತದ ಎಲ್ಲ ಪ್ರಕಾರಗಳಲ್ಲಿ ರಾಗ ಸಂಯೋಜಿಸಿದ್ದಾರೆ. ರಾಗ ಹರಿಕಲಿ ಎಂಬ ಹೊಸ ರಾಗವೊಂದನ್ನು ಸಂಶೋಧಿಸಿದ್ದಾರೆ. 2018ರಲ್ಲಿ ಬಿಜಾಪುರದಲ್ಲಿ ಸಹಸ್ರಕಂಠ ಗಾಯನದ 8 ಕಾರ್ಯಕ್ರಮಗಳಾಗಿ 17 ಗೀತೆಗಳನ್ನು ಸಂಯೋಜಿಸಿ ನಿರ್ದೇಶಿಸಿ ಯಶಸ್ವಿಗೊಳಿಸಿದ ಕೀರ್ತಿಯವರದು. ದ್ವಿಶತಕಂಠ ಗಾಯನ, ಶತಕಂಠ ಗಾಯನದ 4 ಕಾರ್ಯಕ್ರಮ ಹೀಗೆ ಸಾಮಾನ್ಯರು ಸಹ ಸಾಮರಸ್ಯದಲ್ಲಿ ಅಸಾಮಾನ್ಯವಾಗಿ ಪರಿಣಾಮವನ್ನು ಉಂಟು ಮಾಡುವಂತೆ ಹಾಡುವುದನ್ನು ಕಲಿಸಬಲ್ಲ ಉತ್ತಮ ಗುರು ಇವರು. ಇವರ ಪ್ರತಿಭಾ ವಿಸ್ತಾರ ಹಾರ್ಮೋನಿಯಂ, ಕೀಬೋರ್ಡ್, ತಬಲಾ ನುಡಿಸುವುದರ ಜೊತೆಗೆ ಕಾವ್ಯ ರಚನೆ, ಬಂದಿಷ್ಗಳ ರಚನೆ ಮತ್ತು ಮೂಲ ಶಾಸ್ತ್ರೀಯದ ಅಧ್ಯಯನದವರೆಗೆ ಹರಡಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಕೆಗೆ ಮೂಲ ಅಗತ್ಯವಾದ ಅಲಂಕಾರಗಳ ಜೋಡಣೆಯ ಗ್ರಂಥ ಸ್ವರಾಲಂಕೃತಿಯ ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿ ಇವರ ಮೊದಲ ಕೃತಿ. ಸ್ವರಮಾಲಾ ಶತಕ ಕೃತಿಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ 2021ನೇ ಸಾಲಿನ ಉತ್ತಮ ಕೃತಿ ಎಂಬ ಪ್ರಶಸ್ತಿ ಸಂದಿದೆ. ಗಾಯಕಿ ನಂದಾ ಪಾಟೀಲ್, ಬದುಕು ಬರಹ,
ಸಂಗೀತ ಪಾರಿಭಾಷಿಕ ಶಬ್ದಾವಳಿ, ಶ್ರೀ ಸಿದ್ದೇಶ್ವರ ಅಷ್ಟೋತ್ತರ ಶತ ಜಪಾವಳಿ ಇವರ ಇತರ ಪ್ರಕಟಿತ ಕೃತಿಗಳು. ಠುಮರಿ ಲಯ ಸಂಗೀತದ ಲಘು ಸಂಗೀತದ ಅನನ್ಯ ಪ್ರಕಾರ. ಭಾರತೀಯ ಸಂಗೀತದಲ್ಲಿ ಮಹಿಳೆಯರು ಆದರ್ಶ ಕಲಾವಿದ ಮತ್ತು ರಾಗಗಳ ಪ್ರಸ್ತುತಿ ಕುರಿತು ಶಾಂಗ್ನ ದೇವನ ಚಿಂತನೆ, ಸಂಗೀತ ರತ್ನಾಕರದ ಪ್ರಕೀರ್ಣತೆ ಅಧ್ಯಾಯ ಮತ್ತು ರಾಗ ಪ್ರಸ್ತುತಿ, ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಅಲಂಕಾರಗಳ ಮಹತ್ವ, ಗಮಕ ಪ್ರಯೋಗ, ಈ ರೀತಿಯ ಲಕ್ಷ್ಯ ಮತ್ತು ಲಕ್ಷಣದ ಸಮಾಗಮದ ಕುರಿತು ಹಲವಾರು ಲೇಖನಗಳನ್ನು ಗೋಷ್ಠಿ ಸಂಕೀರ್ಣದಲ್ಲಿ ವಿಚಾರವನ್ನು ಮಂಡಿಸಿದ್ದಾರೆ. ಇವರ ಪ್ರತಿಭೆ ಮತ್ತು ನಿರಂತರ ಪರಿಶ್ರಮವನ್ನು ಗುರುತಿಸಿ ಅನೇಕ ಸಮ್ಮಾನ, ಪುರಸ್ಕಾರಗಳು, ಪ್ರಶಸ್ತಿಗಳು ಬಂದಿವೆ. ಅವುಗಳಲ್ಲಿ ಪ್ರಜಾವಾಣಿ ಯುವ ಸಾಧಕ ಪ್ರಶಸ್ತಿ, ಗುರುಕುಲ ಚಕ್ರವರ್ತಿ, ಮಾತೋಶ್ರೀ, ಶಾರದಮ್ಮ ಸಾಹಿತ್ಯ ಪ್ರಶಸ್ತಿ ಕೆಲವು ಮುಖ್ಯವಾದವು. ಇಂಥ ಒಂದು ಅಪರೂಪದ ಅದ್ವಿತೀಯ ಸಂಗೀತ ಸಾಧಕನನ್ನು ನಾನು ಇವತ್ತು ನನ್ನ ಸಂಸ್ಥೆಯ ಮೂಲಕವಾಗಿ ಗೌರವಿಸ್ತಾ ಇದ್ದೇನೆ. ತಾವೆಲ್ಲ ಇದರಲ್ಲಿ ಭಾಗವಹಿಸಿ ಹಾಗೂ ಸಂತೋಷಪಡಿ ಮತ್ತು ಹರೀಶ್ ಹೆಗಡೆಯವರ ಮುಂದಿನ ಭವಿಷ್ಯ ಅತ್ಯಂತ ಉಜ್ವಲವಾಗಿ ಬೆಳೆಯಲಿ ಅಂತ ಹೇಳ್ತಾ, ಅವರೆಲ್ಲ ಆಸೆಗಳು ಈಡೇರಲಿ ಅಂತ ಹೇಳಿ ನಾನು ನನ್ನ ಆರಾಧ್ಯ ದೇವರಾದಂಥ ಯಡಗುಂಜಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಈಗ ಅವರನ್ನು ಸನ್ಮಾನಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ನರಸಿಂಹ ದೇವರಿಗೆ ವಂದಿಸಿಕೊಳ್ತಾ, ಆಗಮಿಸಿದಂಥ ಎಲ್ಲ ಹಿರಿಯರಿಗೆ ವಂದಿಸಿಕೊಳ್ತಾ, ಹಿರಿಯರಾದ GS ಹೆಗಡೆ ಗುರುಗಳಿಗೆ ವಂದಿಸಿಕೊಳ್ತಾ, ಎಲ್ಲರಿಗೂ ವಂದಿಸಿಕೊಳ್ತಾ ಎರಡು ತೊದಲು ಮಾತುಗಳನ್ನು ಆಡ್ತೇನೆ. ಈ ವರ್ಷ ಭಾಳ ಕಡೆ ಸನ್ಮಾನ ಆಗಿದೆ, ಆದರೆ ಊರಲ್ಲಾಗೋದೊಂದು ವಿಶೇಷ. ಅದು ಪ್ರಶಸ್ತಿಗಿಂತ ಮಿಗಿಲಾಗಿರ್ತದೆ. ಅದರಲ್ಲೂ GS ಹೆಗಡೆಯವ್ರ ಹತ್ರ ಸನ್ಮಾನ ಮಾಡಿಸ್ಕೊಳ್ಳೋದು ಅದು ಯೋಗ ಆಗಿರ್ತದೆ. ಯಾಕೆ ಅಂತ ಹೇಳ್ತೇನೆ. ಅವರಿಗೆ 75ರ ಹರಿಯ ಅವರು, ನೋಡಿದರೆ ಹಾಗೆ ಅನಿಸೋದಿಲ್ಲ. ಭಾರತದ ಯಾವ ಕಲಾವಿದ ಇರಲಿ, ನಿಮ್ಗೆ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಎಲ್ಲ ಕಲಾವಿದರು ಅವರ ಒಂದು ದೂರವಾಣಿಗೋಸ್ಕರ ಎಂಥ ಹಳ್ಳಿಗೆ ಬಂದು ಕೂಡ ಇವತ್ತು ಹಾಡಲಿಕ್ಕೆ ಸಿದ್ಧರಿದ್ದಾರೆ ಅಂತಾದರೆ ಅವರ ಸಂಗೀತದ ಶ್ರದ್ಧೆ ಹೇಗಿರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಯಾರೇ ಇರಲಿ, ಬೇಕಾದಷ್ಟು ದೊಡ್ಡ ಕಲಾವಿದ ಆಗಿರಲಿ, ಅವನು ಒಂದು 15 ಲಕ್ಷ ತೆಗೆದುಕೊಳ್ಳುವ
ಒಬ್ಬ ಕಲಾವಿದ ಆಗಿರಲಿ, ಜಿ ಎಸ್ ಹೆಗ್ಡೆಯವರು ಫೋನ್ ಮಾಡಿದರೆ ವ್ಯವಹಾರ ಇರುವುದಿಲ್ಲ. ಹಾಗಾಗಿ ಅವರು 955 ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಸ್ವತಃ ಅವರ ಕುಟುಂಬವೇ ಕಲಾವಿದ ಕುಟುಂಬ. ಅವರ ಧರ್ಮಪತ್ನಿ ಅವರು ಒಳ್ಳೆಯ ಕಲಾವಿದರು, ಒಳ್ಳೆಯ ಗುರುಮಾತೆ. ಇನ್ನು ಧನಂಜಯ ಹೆಗಡೆಯವರಂತೂ ನಿಮಗೆ ಪರಿಚಯ ಇದ್ದೇ ಇದೆ. ಅವರು ನಿನ್ನೆ ಮತ್ತು ಇವತ್ತು ಡೆಲ್ಲಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅಪ್ಪ ಎಲ್ಲ ಕಡೆ ಹಳ್ಳಿಯಲ್ಲಿ ಹೋಗಿ ಸಂಗೀತದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹೀಗೆ 955 ಕಾರ್ಯಕ್ರಮ ಮಾಡೋದಂತಂದರೆ ಬಹುಶಃ ತಮ್ಮೂರಿ ಹಿಡ್ಕೊಂಡು 4 ತಾಸು ಪ್ರಾಕ್ಟೀಸ್ ಮಾಡಬಹುದು. ಅದರಲ್ಲೂ ಕಲಾವಿದರನ್ನು ಇಟ್ಕೊಂಡು 955 ಕಾರ್ಯಕ್ರಮ ಮಾಡೋದು ಅಂತಂದರೆ ಅದೊಂದು ದೊಡ್ಡ ಸಾಧನೆ. ಬಹುಶಃ ಮುಂದಿನ ದಿನದಲ್ಲಿ ಅವರಿಗೂ ಪದ್ಮಶ್ರೀ ಬಂದರೂ ಅತಿಶಯೋಕ್ತಿ ಅಲ್ಲ, ಮತ್ತು ಅವರ ಕೆಲಸಕ್ಕೆ ಅದು ಬರಲೇಬೇಕು. ನಮ್ಮ ಪ್ರಕಾರವಾಗಿ ಅತಿಶಯೋಕ್ತಿಯಾಗಿ ನಾವು ಮಾತಾಡ್ತಾ ಇಲ್ಲ, ಯಾಕೆಂದರೆ ಅವರು ಮಾಡುವ ಕಾರ್ಯಗಳು ದಿನನಿತ್ಯ ನಮಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಊರಿನಲ್ಲಿ ಬಂದು ಇಷ್ಟು ದೊಡ್ಡ ವ್ಯಕ್ತಿಗಳು ಇವತ್ತು ಬಂದು ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತಾದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೇನೂ ಇಲ್ಲ ನಮಗೆ. ಯಾಕೆಂತ ಕೇಳಿದರೆ, ಯಾರೋ ಒಬ್ಬರು ಸಂಗೀತ ಕಾರ್ಯಕ್ರಮವನ್ನು ಮಾಡೋದಕ್ಕೂ ಜಿ ಎಸ್ ಹೆಗಡೆಯವರು ಸಂಗೀತ ಕಾರ್ಯಕ್ರಮ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಜಿ ಎಸ್ ಹೆಗಡೆಯವರು ಫೋನ್ ಮಾಡಿದ್ರೆ ನಗರದಲ್ಲಿ ಒಂದು 10 ಕಾರ್ಯಕ್ರಮ ಅರೇಂಜ್ ಮಾಡಿಬಿಡ್ತಾರೆ ಬೆಳಗಿನ ಸಂಜಿನೊಳಗೆ. ಆದರೆ ಅವರ ಈ ಹಳ್ಳಿಯಲ್ಲಿ ಸಂಗೀತ ಅಂದರೆ ತಳಮಟ್ಟದಿಂದ ಸಂಗೀತ ಬೆಳಿಬೇಕು ಅನ್ನುವ ವಾತಾವರಣಕ್ಕೋಸ್ಕರ ನಿಧೀಶ್ನಂಥವರಿಗೆ ಅವಕಾಶ ಸಿಗ್ತದೆ. ಖಂಡಿತವಾಗಿಯೂ ನಗರವನ್ನು ಕೇಂದ್ರವಾಗಿ ಇಟ್ಟುಕೊಂಡ್ರೆ ಇಂಥ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಿರಲಿಲ್ಲ. ಆ ನಿಟ್ಟಿನಲ್ಲಿ ನಮಗೆ ಭಾಳ ಸಂತೋಷ ಆಗ್ತದೆ. ಜಿ ಎಸ್ ಹೆಗ್ಡೆಯವರು ಈ ಊರಿಗೆ ಅವರು ಬಂದಿದ್ದು ಭಾಳ ಒಳ್ಳೆಯದಾಯಿತು. ಯಾಕೆ ಅಂತ ಕೇಳಿದರೆ, ನಾನು ಎಲ್ಲಿ ಮಾತಾಡಬೇಕಾದ್ರೂ ಹೇಳ್ತಿರ್ತೀನಿ, ಪ್ರಾಮಾಣಿಕವಾಗಿ ಹೇಳ್ತಿರ್ತೀನಿ, ನನ್ನ ಜನ್ರೇಷನ್ನವ್ರು ಏನಿದ್ದಾರೆ ಈ ಊರಲ್ಲಿ ಅವರೆಲ್ಲರೂ ಕಲಾವಿದರಿದ್ದಾರೆ. ಯಾರೂ ಡಾಕ್ಟ್ರು ಆಗಿಲ್ಲ, ಇಂಜಿನಿಯರಿಂಗೂ ಆಗಿಲ್ಲ, ಕಲಾವಿದರಾಗಿ ಯಾರೂ ಉಪವಾಸೂ ಬಿದ್ದಿಲ್ಲ. ಅದನ್ನು ಹೇಳಿಬಿಡ್ತೀನಿ. ಯಾಕೆ ಅಂತ ಕೇಳಿದ್ರೆ, ಭಾಳಷ್ಟು ಜನರ ಮನಸ್ಸಿನಲ್ಲಿದೆ, ಕಲಾವಿದರಾಗಿಬಿಟ್ರೆ ಅಯ್ಯೋ ಜೀವನವನ್ನೇ ಹಾಳು ಮಾಡ್ಕೊಂಡ, ಅವನಿಗೇನೂ ಆಗೋದೇ ಇಲ್ಲ, ಮುಂದೆ ಏನೂ ಇಲ್ಲ, ಎಲ್ಲದೂ ಆಗ್ತದೆ. ಇಂಜಿನಿಯರ್ ತೊಗೊಂಡಂಗೆ ನಾನು ಕಾರ್ ತೊಗೊಂಡಿದ್ದೀನಿ ಸಂಗೀತ ಮಾಡಿ. ಹಾಗೆ ಒಬ್ಬ ಡಾಕ್ಟ್ರ್ ಏನೇನು ಮಾಡಬೇಕು ಅವನನ್ನು ಗೌರವವಾಗಿ ಒಂದು ಪ್ರೋಗ್ರಾಮ್ ಕರೀತಾರೆ, ನಮ್ಮನ್ನು ಕರೀತಾರೆ. ನಾವು ಸಮಾಜದ ಮುಂದೆ ಅತ್ಯಂತ ಗೌರವಯುತವಾಗಿ ಬದುಕನ್ನು ಕಾಣ್ತಿದ್ದೇವೆ. ನಾನು ಹೇಳಲಿಕ್ಕೆ ಹೊರಟಿರೋ ಉದ್ದೇಶ ಇಷ್ಟೇ. ನಾವು ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳಿಗೂ ಡಾಕ್ಟರ್, ಇಂಜಿನಿಯರ್ ಅನ್ನೋದನ್ನು ಫೀಡ್ ಮಾಡ್ತಾ ಇದ್ದೇವೆ. ಆದರೆ ಯಾರೂ ನನ್ನ ಮಗ ಒಬ್ಬ ಸಂಗೀತಗಾರ ಅಂತ ಹೇಳ್ಕೊಳ್ಳಲ್ಲ, ಯಾರೋ ಒಬ್ಬ ನನ್ನ ಮಗ ಫ್ಲೂಟ್ ವಾದಕ ಅಂತ ಹೇಳಲ್ಲ, ಯಾರೋ ನನ್ನ ಮಗ ಹಾರ್ಮೋನಿಯಂ ವಾದಕ, ಕಲಾವಿದ, ಯಕ್ಷಗಾನ ಕುಣಿತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇ ಇಲ್ಲ. ಹೇಳ್ಕೊಳ್ಳಿಕ್ಕೆ ಹಿಂಜರಿಕೆ ಆಗುತ್ತೆ. ಯಾಕೆಂತ ಕೇಳಿದ್ರೆ ನಾವು ಮಾಡ್ಕೊಂಡಿರೋ ವಿಚಾರ ಖಂಡಿತವಾಗಿ ಸಮಾಜದಲ್ಲಿ ಆ ಥರ ಕೆಳಭಾವನೆ ಇಲ್ಲ ಅಂತ. ಇವತ್ತು ನಿಜವಾಗಿ ಒಳ್ಳೆಯ ಸಂಗೀತಗಾರ ಆದರೆ ಅವನಂಥ ಆರಾಮಾಗಿರೋ ವ್ಯಕ್ತಿಗಳೇ ಇಲ್ಲ. ಯಾಕೆಂದರೆ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಜಿ ಎಸ್ ಹೆಗ್ಡೆಯವ್ರಿಗೆ ಗೊತ್ತು, ಒಂದು ಕಾರ್ಯಕ್ರಮಕ್ಕೆ ಒಂದು ವ್ಯಕ್ತಿಗೆ ಎಷ್ಟು ಖರ್ಚಾಗ್ತದೆ ಅಂತಂದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ, 20,000ದಿಂದ ಮಿನಿಮಮ್ ಶುರು ಆಗ್ತದೆ. ಹಾಗಾಗಿ ಇಷ್ಟು ಸಂಪತ್ಭರಿತವಾದಂಥ ಈ ಕಲೆ ಸಂಸ್ಕೃತಿ ಉಳಿಸ್ಕೊಳ್ಳಿಕ್ಕೆ ನನ್ನ ಜನ್ರೇಷನ್ನ ಈ ಊರಿನ ಎಲ್ಲ ಯುವಕರು, ಗಣೇಶ್ ಗಾಂವ್ಕರ್ ಇರಲಿ, ಕೃಷ್ಣ ಭಾಗವತ್ ಇರಲಿ ಯಕ್ಷಗಾನದಲ್ಲಿ, ವಿ ಟಿ ಭಟ್ರು, ಶಿವರಾಮ ಭಾಗವತ್, ಶಿವರಾಮ ಗಾಂವ್ಕರ್, ಹಾಗಾಗಿ ಇನ್ನೂ ನಾನು ಭಾಳಷ್ಟು ಜನರ ಹೆಸರು ಹೇಳಬೇಕು, ಆದರೆ ಎಲ್ಲರೂ ಕಲಾವಿದರಾಗಿಯೇ ಗೌರವದಿಂದ ಬದುಕ್ತಾ ಇದ್ದಾರೆ. ಅಂಥ ಒಂದು ಊರಿಗೆ ನೀವು ಬಂದು ಇನ್ನೂ ಇದರ ಹೊಳಪನ್ನು ಒಂದು ಹೇಗಿರ್ತದೆ, ಧೂಳು ಒರೆಸೋದು ಅಂತ ಹೇಳ್ತೀವಲ್ಲ, ಅವಾಗ ಆಗ್ತಾ ಇರಬೇಕು, ಅದು ಹೊಳೆಯುತ್ತಾ ಇರ್ತದೆ ಅವಾಗ. ಅಂಥ ಒಂದು ಕೆಲಸವನ್ನು ಜಿ ಎಸ್ ಹೆಗ್ಡೆಯವರು ಮಾಡಿದ್ರಲ್ಲ, ಅವರಂಥವ್ರು ಬರಬೇಕು ಈ ಊರಿಗೆ ಅಂಥೇಳಿ. ನಮ್ಮ ಹಾಲ್ ಒಮ್ಮೆ ತುಂಬಿತ್ತು ಇದು ಕಟ್ಟಿದ ಮೇಲೆ. ವೆಂಕಟೇಶ್ ಕುಮಾರ್ ಸರ್ ಬಂದಾಗ ಕಿಟಕಿಲೆಲ್ಲ ಜನ ನಿಂತು ಕೇಳಿದರು. ಆದರೆ ನಮ್ಮ ಭಾಗದ ಕಲಾವಿದರು ಬಂದಾಗಲೂ ಅಂಥ ಒಂದು ಸಂಖ್ಯೆ ಮುಂದೆ ಆಗಬೇಕು, ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕು ಅಂತ ಹೇಳ್ತಾ ನನಗೆ ಹಾಡ್ರಿ ಅಂತ ಹೇಳಿದರು ಜಿ ಎಸ್ ಹೆಗ್ಡ್ರು ಸನ್ಮಾನ ಮಾಡಿ. ಆದರೆ ನಮ್ಮ ವಿದ್ಯಾರ್ಥಿ ಹಾಡಲಿ ಅಂತ ನಮ್ಮದೊಂದು ವಾದ. ನಾವು ಹಾಡ್ತೀವಿ, ನಮ್ಮ ಊರಲ್ಲಿ ಹೇಳಿದೆ ಅವರಿಗೆ. ಆಮೇಲೆ ನಾನು ಮನೇಲಿ ಭಜನೆ ಆದರೂ ನಾನೇ ಹಾಡೋದು, ದೇವಸ್ಥಾನದಲ್ಲಿ ಭಜನೆ ಆದರೂ ನಾನೇ ಹಾಡೋದು, ವೇದಿಕೆಯಲ್ಲಿ ಕಾರ್ಯಕ್ರಮ ಆದರೂ ನಾನೇ ಹಾಡೋದು. ನಮ್ಮ ಊರಲ್ಲಿ ಬೇಕಾದಷ್ಟು ಜನ ಕೇಳಿದ್ದಾರೆ. ಆದರೆ ಹೊರಗಿನ ಬಂದವರು ಹೆಚ್ಚೆಚ್ಚು ಬೆಳೆಯುವಂತಾಗಲಿ, ನಮ್ಮ ಊರಲ್ಲಿ ಬೇರೆ ಬೇರೆ ಕಲಾವಿದರ ಗಾಯನ ಕೇಳಲಿ ಅನ್ನೋ ದೃಷ್ಟಿಯಿಂದ ಈ ವಿಚಾರವನ್ನು ಹೇಳಿದ್ದಾಯಿತು. ಇಂಥ ಒಂದು ಗುಣಮಟ್ಟದ ಕಾರ್ಯಕ್ರಮ ಮಾಡುವಲ್ಲಿ ಜಿ ಎಸ್ ಹೆಗ್ಡೆಯವರು ಎತ್ತಿದ ಕೈ. ಈ ಸನ್ಮಾನ ಮಾಡಿದ್ದಕ್ಕಾಗಿ ಇನ್ನು ನಾನು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು.
ಹೆಚ್ಚು ಸಂಗೀತದಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ಪುನಃ ಮತ್ತೆ ನೆನಪು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಊರಿನವರು ಎಲ್ಲರೂ ನನ್ನನ್ನು ಭಾಳ ಪ್ರೀತಿ ಮಾಡ್ತಾರೆ. ಈ ಬಹುಶಃ ಹೆಗ್ಗಾರ ಬ್ರಿಡ್ಜ್ ದಾಟಿದ ಮೇಲೆ ನನಗೆ ಪ್ರೀತಿಗೆ ಯಾವತ್ತೂ ಕೊರತೆ ಆಗೋದೇ ಇಲ್ಲ. ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಈ ಪ್ರಶಸ್ತಿ ಬರಲಿ ಏನೇ ಬರಲಿ, ನಮ್ಮ ಎಲ್ಲ ಸಾಧನೆಗಳು ಅದು ಶ್ರೀಪಾದ ಹೆಗ್ಡೆ ಅವರಿಗೆ ಮತ್ತು ದತ್ತಣ್ಣ ಅವರಿಗೆ, ಮಹಾಬಲೇಶ್ವರ ಭಾಗವತರವರಿಗೆ ಸಲ್ಲಬೇಕು ಅಂತ ಹೇಳ್ತಾ, ಗುರುಭ್ಯೋ ನಮಃ.